38ನೇ ವರ್ಷದ ಸಂಕಲ್ಪ ಉತ್ಸವವು ನವೆಂಬರ್ 1ರಿಂದ 4ರವರೆಗೆ 4 ದಿನಗಳ ಕಾಲ ನಡೆಯಲಿದ್ದು, ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ಶುಕ್ರವಾರ ಯಲ್ಲಾಪುರದಲ್ಲಿ ಸಂಘಟಕರು ಬಿಡುಗಡೆಗೊಳಿಸಿದ್ದಾರೆ. ಸಂಕಲ್ಪ ಉತ್ಸವವು ಯಲ್ಲಾಪುರ ಪಟ್ಟಣದ ಗಾಂಧಿ ಕುಟೀರದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ನವೆಂಬರ್ 1ರಂದು ಸಂಜೆ ಸ್ವರ್ಣವಲ್ಲಿ ಶ್ರೀಗಳು ಉತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಸಂಕಲ್ಪ ಉತ್ಸವದಲ್ಲಿ ಖ್ಯಾತ ಕಲಾವಿದರಿಂದ ಮಾಗದ ವಧೆ, ಜ್ವಾಲಾ ಪ್ರತಾಪ, ಪಂಚವಟಿ ಯಕ್ಷಗಾನ ಪ್ರದರ್ಶನ, ಸುಧನ್ವ ಮೋಕ್ಷ ತಾಳಮದ್ದಲೆ, ನೃತ್ಯ ರೂಪಕ, ಭಜನೆ, ಗಮಕ ವಾಚನ, ಭಕ್ತಿ ಸಂಗೀತ, ಯೋಗ ನೃತ್ಯ ಕೀರ್ತನೆ, ಭಗವದ್ಗೀತಾ ಪಠಣ ಹಾಗೂ ಆಯುರ್ವೇದ ಚಿಕಿತ್ಸಾ ಶಿಬಿರ ಮುಂತಾದ ವಿವಿಧ ಕಾರ್ಯಕ್ರಮಗಳನ್ನು ಸಂಯೋಜಿಸಲಾಗಿದೆ. ಸಂದರ್ಭದಲ್ಲಿ ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ, ಸಂಚಾಲಕ ಪ್ರಸಾದ್ ಹೆಗಡೆ, ತಾಳಮದ್ದಲೆ ಅರ್ಥಧಾರಿ MN ಹೆಗಡೆ ಹಳುವಳ್ಳಿ, ಪ್ರಶಾಂತ್ ಹೆಗಡೆ, ನಾರಾಯಣ್ ಭಟ್, ಲೋಕನಾಥ್ ಗಾಂವ್ಕರ್, ಗೋಪಣ್ಣ ತಾರಿಮಕ್ಕಿ, ಪ್ರದೀಪ್ ಯಲ್ಲಾಪುರ್ಕರ್, ರವಿ ಭಟ್ ಬೀಡಾರ್ ಸೇರಿದಂತೆ ಇನ್ನಿತರರು ಇದ್ದರು. 4 ದಿನ ಯಕ್ಷಗಾನ ಇದೆ. ಒಂದು ತಾಳಮದ್ಲೆ ಸಹಿತ ವೀರಾಂಜನೇಯ ಮಹಿಳಾ ತಾಳಮದ್ಲೆ ಕೂಟ ಬೀಸ್ಕೋಟ್ ಇವರಿಂದ ಒಂದು ತಾಳಮದ್ಲೆ ಸಹಿತ ಸಂಯೋಜನೆಯನ್ನು ಮಾಡಿದೆ. ವಿಶೇಷವಾಗಿ ಸಂಕಲ್ಪ ಪ್ರಶಸ್ತಿ ಪ್ರದಾನದಲ್ಲಿ ಈಗಾಗಲೇ ಹೇಳಿದೆ. ಜೊತೆಗೆ ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನ ಒಬ್ಬೊಬ್ಬರನ್ನು ಗುರುತಿಸಿ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲೂ ಸಹಿತ ನಾವು ಅವರನ್ನು ಸಂಕಲ್ಪ ಉತ್ಸವದ ಮುಖಾಂತರವಾಗಿ ಗುರುತಿಸಿದ್ದೇವೆ. ಪ್ರತಿ ವರ್ಷದಂತೆ ನಮಗೆ ತಾಲೂಕು ಪಂಚಾಯತ್ ಗಾಂಧಿ ಕುಟೀರದಲ್ಲಿ ಅಲ್ಲಿಯ ನಿರ್ವಹಣಾಧಿಕಾರಿಗಳು ನಮಗೆ ಒಂದು ಸಪೋರ್ಟನ್ನು ಮಾಡ್ತಿದ್ದಾರೆ. ಹಾಗೆ ಆರಕ್ಷಕರು ಅವರು ಸಹಿತ ಮಾಡಿದಂಥ ಈ ದೊಡ್ಡ ಸಾಂಸ್ಕೃತಿಕವಾದಂಥ ಶ್ರಮ ಇವತ್ತು ಅದು ಸಾರ್ಥಕ ಆಯಿತು ಅಂತ ಹೇಳಿ ನಾನು ಭಾಳ ಸಂತೋಷ ವ್ಯಕ್ತಪಡ್ತೇನೆ. ಯಾಕಂತಂದರೆ ಯಕ್ಷಗಾನಕ್ಕೆ ಇವತ್ತು ಜಗತ್ತಿನ ಮಾನ್ಯತೆ ಪಡೆದು ಯುನೆಸ್ಕೋ ಪ್ರಶಸ್ತಿ ಏನು ಬಂತು, ಇದು ಇಡೀ ಯಕ್ಷಗಾನವನ್ನು ಜಗತ್ತಿನಲ್ಲಿ ಎಲ್ಲರೂ ಸಹಿತ ಯಾವ ದೊಡ್ಡ ದೊಡ್ಡ ಗ್ರೀಕ್ ಸಂಸ್ಕೃತಿ ಮತ್ತು ಪ್ರಶಸ್ತಿ ಪಡೆದಂಥ ಕೆರೆಮನೆ ಮೇಳದವರಿಗೆ ಅಭಿನಂದಿಸ್ತೇನೆ. ಒಂದು ಅದಕ್ಕಿಂತ ಮುಖ್ಯವಾಗಿ ಯಕ್ಷಗಾನಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಬಂತು. ಇವತ್ತು ಜಗತ್ತಿನ ಯಾವುದೇ ಕಲಾ ಪ್ರಕಾರದಲ್ಲಿ ಯಕ್ಷಗಾನವನ್ನು ಸಹಿತ ಅವರು ತೆಗೆದುಕೊಳ್ತಾರೆ. ಆ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಕಲ್ಚರಲ್ ಫೋರಮ್ನಲ್ಲಿ ಯಕ್ಷಗಾನಕ್ಕೆ ಯುನೆಸ್ಕೋ ಬಂದದ್ರಿಂದ ಭಾಳ ಮಹತ್ವದ್ದು. ಹಂಪೆ ಇದೆ ನಮ್ಮಲ್ಲಿ. ಆ ಥರದ ಇಂತಿಂಥ ಮಹತ್ವದ ಸಂಗತಿಗಳಲ್ಲಿ ಯಕ್ಷಗಾನ ಬಂದಿದ್ದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಅಲ್ಲಿ ನಾವು ಸಹಿತ ಯಕ್ಷಗಾನವನ್ನು ನಡೆಸ್ಕೊಂಡು ಬಂದಿದ್ದು ಸಾರ್ಥಕ ಆಯಿತು ಅಂತೇಳಿ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಸಂಕಲ್ಪ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ನಾವೆಲ್ಲರೂ ಕೂಡಿ ಒಂದು ಅನಾವರಣಗೊಳಿಸಿದ್ದೇವೆ. ಈ ವರ್ಷದ ಸಂಕಲ್ಪ ಉತ್ಸವದಲ್ಲಿ ಈಗಾಗಲೇ ಮಾಹಿತಿಯನ್ನು ನಮಗೆ ಈಗಾಗಲೇ ಆಮಂತ್ರಣ ಪತ್ರಿಕೆಯಲ್ಲಿದೆ. ಅದರ ಸಹಿತ ಶಾರ್ಟಾಗಿ ನಾನು ಹೇಳುವಂಥದ್ದು, ಮೊದಲನೇ ದಿನ ಸುಧನ್ವ ಕಾಳುವಾಗ ಶ್ರೀನಿಧಿ ಮಹಿಳಾ ಯಕ್ಷಕಲಾ ಬಳಗ ಉಪ್ಪಳೇಶ್ವರ ಆಮಂತ್ರಣ ಪತ್ರಿಕೆಯವರಿಂದ ಸುಧನ್ವ ಕಾಳಗ ಸ್ಥಳೀಯ ಕಲಾವಿದರು ಯಕ್ಷಗಾನ ಪ್ರದರ್ಶನದೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸಮಯ 4:30ಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಭಜನೆಯನ್ನು ಸಂಘಟನೆ ಮಾಡಿದ್ದೇವೆ. ಮಹಾಗಣಪತಿ ಭಜನಾ ಮಂಡಳಿ ಗಣಪತಿ ಕಟ್ಟೆ ಆನಗೋಡು ಇವರಿಂದ ಒಂದು ಭಜನಾ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಉತ್ಸವದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಖ್ಯಾತ ಅಂಕಣಕಾರರು, ಅದರ ಜೊತೆಗೆ ಖ್ಯಾತ ಉದ್ಯಮಿಗಳು ಇವರೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ಸಂಕಲ್ಪ ಪ್ರಶಸ್ತಿ ಪ್ರದಾನ ಪ್ರತಿ ವರ್ಷದಂತೆ ನಾವು ಈ ಬಾರಿ ಒಟ್ಟು 14 ಜನಕ್ಕೆ ಸಂಕಲ್ಪ ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಪತ್ರಿಕಾ ಬಳಗದಿಂದ ಹಿರಿಯ ಪತ್ರಕರ್ತ 38ನೇ ವರ್ಷದ ಸಂಕಲ್ಪ ಉತ್ಸವ ಈಗಾಗಲೇ ನಿರ್ಧಾರಗೊಂಡು ನವೆಂಬರ್ 1ರಿಂದ 4ರವರೆಗೆ ಗಾಂಧಿ ಕುಟೀರದಲ್ಲಿ ನಡೆಯುವುದು ತೀರ್ಮಾನಿಸಲ್ಪಟ್ಟಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಆಸಕ್ತಿ ಯಕ್ಷಗಾನದ ಕುರಿತಾಗಿದೆ. ಹಾಗೂ ಉಳಿದ ಕಲಾ ಪ್ರಕಾರಗಳಿಗೂ ಕೂಡ ಸಾಕಷ್ಟು
ಮಾನ್ಯತೆಯನ್ನು ಕೊಟ್ಟು ಈ ಒಂದು ಸಂಘಟನೆಯನ್ನು ಮಾಡಲಾಗಿದೆ ಮತ್ತು ಅನೇಕ ಹಿರಿಯರಿಗೆ ಮತ್ತು ಇವರಿಗೆಲ್ಲ ಕಲಾ ಪ್ರೋತ್ಸಾಹಕರಿಗೆ ಮತ್ತು ಹೊಸ ದಿಗಂತ ಸಂಪಾದಕರಿಗೆ ಇನ್ನೂ ಅನೇಕರಿಗೆ ಸಂಕಲ್ಪ ಪ್ರಶಸ್ತಿ ಪ್ರದಾನವನ್ನು ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ಈ 38 ವರ್ಷಗಳಲ್ಲಿ ನಾನು ಸಂಕಲ್ಪೋತ್ಸವದಲ್ಲಿ ಇದ್ದೇನೆ, ಸಂಕಲ್ಪೋತ್ಸವವನ್ನು ಆಸ್ವಾದಿಸಿದ್ದೇನೆ. ನನ್ನಂತೆ ಯಲ್ಲಾಪುರ ತಾಲೂಕಿನ ಹೊರ ತಾಲೂಕುಗಳ ಅನೇಕರು ಈ ಸಂಕಲ್ಪೋತ್ಸವವನ್ನು ತುಂಬ ಆತ್ಮೀಯವಾಗಿ ಕಂಡಿದ್ದಾರೆ. ಹೇಳುವಂತ ಆಗಬೇಕು, ಅದು ನನ್ನ ಉದ್ದೇಶ ಅಂತೇಳಿ ಈಗ ಆಗಿದೆ. ಸಾಮಾನ್ಯ ನವೆಂಬರ್ ತಿಂಗಳ ಬರುತ್ತಿರುವಂತೆ ಎಲ್ಲರೂ ಕೂಡ ಸಂಕಲ್ಪೋತ್ಸವ ಯಾವಾಗ ಎಲ್ಲಿ ಅಂತ ನಾವು ಹೊರ ತಾಲೂಕುಗಳಿಗೆ ಹೋದಾಗ ಅಥವಾ ಹೊರ ಜಿಲ್ಲೆಗಳಿಗೆ ಹೋದಾಗಲೂ ಕೂಡ ಕೇಳ್ತಾರೆ, ಈ ವರ್ಷ ಸಂಕಲ್ಪೋತ್ಸವ ಉಂಟು ಅಂತ ಕೇಳ್ತಾರೆ. ಅಂತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಎಲ್ಲರ ಲಕ್ಷ್ಯವನ್ನು ಈ ಸಂಕಲ್ಪೋತ್ಸವ ಯಲ್ಲಾಪುರ ತಾಲೂಕು ಸೆಳೆದಿದೆ ಎನ್ನುವುದರ ಬಗ್ಗೆ ಅನುಮಾನ ಇಲ್ಲ. ಈ ವರ್ಷ ಕೂಡ ಅದು ಯಶಸ್ವಿಯಾಗಿ ನಡೆಯಲಿ ಎನ್ನುವ ಪೂರ್ವಕವಾದ ವಿಶ್ವಂಬರ ಟಿವಿ ಯಲ್ಲಾಪುರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.